ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಮಲಾಪುರ್ನ ಎಲ್ಲ ಕ್ಲಿನಿಕ್ನ ಒಪಿಡಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ತಾಲೂಕಿನ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಚೇರಿಯವರೆಗೆ ಮೇಣದ ಬತ್ತಿ ಬೆಳಗಿನ ಮೆರವಣಿಗೆಯೊಂದಿಗೆ ಕೋಲ್ಕತ್ತಾದಲ್ಲಿ ಆರ್ಜೆಕರ್ ಮೆಡಿಕಲ್ ಕಾಲೇಜಿನಲ್ಲಿ ರಾತ್ರಿ ವೇಳೆ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಮೌಮಿತಾ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆಗೈದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮಾಡಿ ಕಿಡಿಕಾರಿದರು. ಅತ್ಯಾಚಾರ ಹೊಂದಿದೆ ಅವರ ಒಂದು ಹತ್ಯೆ ಮಾಡುವುದು ದೇಶ ಅದೇ ತೆಗೆಸುವಂತೆ ಮಾಡಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಕಿರಣ್ ಕುಮಾರ್, ಡಾಕ್ಟರ್ ಸಾತ್ವಿಕ್, ಶ್ರೀವಂತ್ ರೆಡ್ಡಿ, ಜಯಶ್ರೀ ರೆಡ್ಡಿ, ರವೀಂದ್ರ ರೆಡ್ಡಿ, ವಿಶ್ವನಾಥ್ ರೆಡ್ಡಿ ಸೇರಿದಂತೆ ಅನೇಕರು ಹಾಜರಿದ್ದರು. ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಡಾಕ್ಟರ್ಸ್ ಮತ್ತು ಆಲ್ ಹೆಲ್ತ್ ಅಸೋಸಿಯೇಷನ್ ಕಮಲಾಪುರ್ ವತಿಯಿಂದ ಪಟ್ಟಣದಲ್ಲಿ ಎಲ್ಲ ಕ್ಲಿನಿಕ್ ಒಪಿಡಿ ಬಂದ್ ಮಾಡಿ ಬಸವೇಶ್ವರ ವೃತ್ತದಿಂದ ತಹಸೀಲ್ ಆಫೀಸ್ ಕಚೇರಿವರೆಗೆ ಮೇಣದ ಬತ್ತಿ ಬೆಳಗಿನ ಮೆರವಣಿಗೆಯೊಂದಿಗೆ ಕೋಲ್ಕತ್ತಾ ಆರ್ಜೆಕರ್ ಕಾಲೇಜ್ ಮೆಡಿಕಲ್ ಕಾಲೇಜ್ನಲ್ಲಿ ರಾತ್ರಿ ವೇಳೆ ಕರ್ತವ್ಯದಲ್ಲಿದ್ದ ಡಾಕ್ಟರ್ ಮೌಮಿತಾ ದೇಬನಾಥಳ ಮೇಲೆ ಅತ್ಯಾಚಾರವೆಸಗಿ ಹತ್ಯೆಗೈದವರ ಕೊಲೆ ಆರೋಪಿಗಳ ವಿರುದ್ಧ ಕಾನೂನು ಸೂಕ್ತ ಕ್ರಮಗೊಂಡು ನ್ಯಾಯ ಒದಗಿಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲಿವರೆಗೆ ಹೋರಾಟ We want justice. We want justice. We want justice. ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ. We want justice. We want justice. ನಾವು ಇವತ್ತೇ ನಮ್ಮ DC ಮೇಡಮ್ ಮುಖಾಂತರ ಸರ್ಕಾರಕ್ಕೆ ಕಳಿಸಬೇಕಂತ ಈ ಕೋಲ್ಕತ್ತಾ ನಗರದಲ್ಲಿ ಘಟನೆ ದಿನಲ್ಲೂ ಟಿವಿಯಲ್ಲಿ ಪೇಪರಲ್ಲಿ ನೋಡ್ತಾ ಇದ್ದೇವೆ. ಈ ಥರ ಘಟನೆಗಳು ಮರುಕಳಿಸದಂತೆ ಇದರಲ್ಲಿ ಕೊಲೆಗೈದೆ ಮತ್ತು ಅತ್ಯಾಚಾರ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಥರ ಘಟನೆಗಳು ಬೇರೆ ಎಲ್ಲಿ ಮರುಕಳಿಸ್ತವೆ ನಮ್ಮ ಉದ್ದೇಶ. ಕ್ಲಿನಿಕ್ಗಳಲ್ಲಿ OPD ಎಲ್ಲ ಬಂದ್ ಮಾಡಿದ್ದೇವೆ ನಾವು ಖಾಸಗಿ ಇದ್ರ ಬಗ್ಗೆ ಮತ್ತು ಗೌರ್ಮೆಂಟ್ ಅವ್ರದ್ದು ಯೂನಿಯನ್ ಇರ್ತಲ್ಲ. ಇದು ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಆದದ್ದು ಬಹಳ ಖಂಡನೀಯವಾಗದ. ಇಂಥವು ಮುಂದೆ ಏನಪ್ಪ ಅಂದ್ರೆ ಆಗಬಾರ್ದು ಅಂತ ಹೇಳಿ ಸೂಕ್ತ ನಮ್ಮಲ್ಲಿ ಕಳಕಳಿಗೆ ಮನೆ ಮಾಡ್ಕೊತಿದ್ದೆವು. ಕಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಆಗಿದ್ದು ಬಹಳ ಖಂಡನೀಯವಾಗಿದೆ. ಅದಕ್ಕಾಗಿ ನಾವೆಲ್ಲರಪ್ಪ ಅಂದ್ರೆ ಇಲ್ಲಿ ಕಮಲಾಪುರ ತಾಲೂಕು ಅಸೋಸಿಯೇಷನ್ ಕಡೆಯಿಂದ ಏನಪ್ಪ ಅಂದ್ರೆ ಒಂದು ವಿ ವಾಂಟ್ ಜಸ್ಟಿಸ್ ಅಂತ ಹೇಳಿ ಆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ವಿದ್ಯಾರ್ಥಿನಿ ಮೇಲೆ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕರೆಕ್ಟಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀವಿ. ಆದಷ್ಟು ಮಟ್ಟಿಗೆ ತಾವೆಲ್ಲರೂ ಏನಪ್ಪ ಅಂದ್ರೆ ಮಾನವೀಯ ದೃಷ್ಟಿಯಿಂದ ಎಲ್ಲರನ್ನೂ ಒಂದು ಸಹಮತದಿಂದ ಒಂದು ಒಳ್ಳೆಯ ರೀತಿಯಿಂದ ನೋಡಬೇಕಂತೇಳಿ ನಮ್ಗೆ ವಿನಂತಿ ಮಾಡ್ಕೊತಾ ಇದ್ದೀನಿ.